ಜುಲೈ ತಿಂಗಳ ಮೇಷರಾಶಿ ಭವಿಷ್ಯ. ಯಾರ್ಯಾರು ಮೇಷರಾಶಿಯವರಿದ್ದೀರೋ ನಿಮ್ಮೆಲ್ಲರಿಗೂ ಅದ್ಭುತವಾದ ಮಂತ್ ಅಂತಾನೆ ಹೇಳ್ಬೋದು. ಯಾಕೆ ಅಂದರೆ ಈ 2-3 ತಿಂಗಳಿಂದ ಒತ್ತಡದಲ್ಲಿ ಜೀವನವನ್ನು ಕಳೀತಾ ಇದ್ರಿ. ಯಾವುದೇ ಕೆಲಸ ಕೈ ಹಾಕಿದ್ರು ಆ ಕೆಲಸ ಸಂಪೂರ್ಣವಾಗಿ ಆಗ್ತಾ ಇರಲಿಲ್ಲ. ಅದೆಲ್ಲವೂ ಕೂಡ ಈ ಒಂದು ಮಾಸದಲ್ಲಿ ಸಂಪೂರ್ಣವಾಗಿ ಆಗುತ್ತೆ. ಆದ್ದರಿಂದ ಎಷ್ಟು ಸಾಧ್ಯನೋ ಅಷ್ಟು ಪೆಂಡಿಂಗ್ ಇಟ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಮಂತ್ ಮಾಡೋಣ, ನೆಕ್ಸ್ಟ್ ವೀಕ್ ಮಾಡೋಣ ಅನ್ಬೇಡಿ. ಈ ದಿನದ ಕೆಲಸ ಈ ದಿನವೇ ಮಾಡೋದ್ರಿಂದ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಹಾಗೆ ಒತ್ತಡ ತುಂಬ ಜೀವನದಲ್ಲಿ ಒತ್ತಡದಿಂದ ಬಳಲ್ತಾ ಇರೋವಂಥವ್ರಿಗೆ, ಮೇಷರಾಶಿಯವರು ಯಾರ್ಯಾರಿದ್ದೀರಾ ಒತ್ತಡದಿಂದ ಬಳಲ್ತಾ ಇರೋವಂಥವ್ರಿಗೆ ಈ ತಿಂಗಳು ಅದ್ಭುತವಾಗಿದೆ. ಮೆಡಿಟೇಷನ್ನ ಮಾಡೋದ್ರಿಂದ ಆ ಒತ್ತಡ ನಿವಾರಣೆಯಾಗಿ ನೆಕ್ಸ್ಟ್ ಯಾವುದೇ ಕೆಲಸ ಮಾಡೋದಕ್ಕೂ ನಿಮಗೆ ಅದ್ಭುತವಾದ ರಿಸಲ್ಟ್ ಕೊಡುತ್ತೆ. ಹಾಗೆ ಮೇಷರಾಶಿಯವರಿಗೆ ದಾಂಪತ್ಯದಲ್ಲಿ ಏನು ಭಿನ್ನಾಭಿಪ್ರಾಯ ಇತ್ತೋ ಹಸ್ಬೆಂಡ್ ವೈಫಿಗೆ ಅದೆಲ್ಲವೂ ಕೂಡ ನಿವಾರಣೆಯಾಗುವಂಥ ಒಂದು ಮಾಸ ಅಂತಲೇ ಹೇಳ್ಬೋದು. ಕೂತ್ಕೊಂಡು ಇಬ್ಬರು ಮಾತಾಡೋದ್ರಿಂದ ಸಂಪೂರ್ಣವಾಗಿ ಆ ಗೊಂದಲ ನಿವಾರಣೆ ಆಗುವಂಥ ಒಂದು ಮಾಸ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಬಂದಾಗ ಭಾವನಾತ್ಮಕವಾಗಿ ಇರೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಮಾತಾಡಿ, ಭಾವನೆಗಳನ್ನ ಹದ್ಬಿಟ್ಕೊಂಡು ನನ್ಗೆ ಹಾಗಾಗ್ತಿದೆ ಹೀಗಾಗ್ತಿದೆ ಅನ್ನೋದಕ್ಕಿಂತನೂ ಪ್ರಾಕ್ಟಿಕಲ್ ಆಗಿ ಏನು ಜೀವನದಲ್ಲಿ ನೀವು ಅಂದ್ಕೊಳ್ತಿದ್ದೀರಾ ಅದನ್ನು ಮುಂದೆ ಇರುವಂಥ ವ್ಯಕ್ತಿಗೆ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಒಂದು ಪ್ರೇಮದ ಜೀವನ ಸಂಪೂರ್ಣವಾಗಿ ಖುಷಿಯಾಗಿರುತ್ತೆ ಈ ತಿಂಗಳಲ್ಲಿ. ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದಾಗ ವಿದ್ಯಾರ್ಥಿಗಳು ಚೆನ್ನಾಗಿ ಓದೋದನ್ನು ಕಲೀರಿ, ಏಕಾಗ್ರತೆಯಿಂದ ಓದಬೇಕು. ಎಲ್ಲಾದ್ರೂ ಒಂದು ಕಡೆ ರೂಮ್ನಲ್ಲಿ ಕೂತ್ಕೊಂಡು ಪೀಸ್ಫುಲ್ ಆಗಿ ಓದೋದ್ರಿಂದ ಎಜುಕೇಷನ್ ಚೆನ್ನಾಗಾಗುತ್ತೆ. ಹೈಯರ್ ಸ್ಟಡಿ ಮಾಡುವಂಥವ್ರು ಹೊರದೇಶಕ್ಕೆ ಹೋಗಬೇಕು ಅಂತ ಇರೋರಿಗೆ ಅದ್ಭುತವಾದ ಟೈಮ್ ಅಂತಾನೆ ಹೇಳ್ಬೋದು. ಇನ್ನು ಉದ್ಯೋಗಸ್ಥರಿಗೆ ಬಂದಾಗ ಬಡ್ತಿಯ ಸಿಗುವಂತಹ ಒಂದು ಮಾಸ ಆಗಿರುತ್ತದೆ. ವ್ಯಾಪಾರಸ್ಥರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಖರ್ಚು ಜಾಸ್ತಿ ಇರುತ್ತೆ ಈ ಮಾಸದಲ್ಲಿ. ಒಳ್ಳೆ ಕೆಲಸಗಳು ಎಷ್ಟಾಗುತ್ತೋ ಅಷ್ಟು ಖರ್ಚಿರುತ್ತೆ ಇರುತ್ತೆ. ಈ ತಿಂಗಳಲ್ಲಿ ನಿಮಗೆ ಶುಭದಾಯಕವಾದಂತಹ ತಾರೀಕುಗಳು ಯಾವುದು ಅಂದರೆ 5, 11, 18, 27 ಈ ತಾರೀಕಿನಲ್ಲಿ ಯಾವುದೇ ಒಂದು ಕೆಲಸಗಳಿಗೆ ಕೈ ಹಾಕಿದ್ರು ಶುಭ ಫಲವನ್ನ ಕೊಡುತ್ತದೆ. ಹಾಗೆ ಈ ತಿಂಗಳು ಏನ ಮಾಡಿದ್ರೆ ನಿಮ್ಗೆ ಒಳ್ಳೆದು, ಸಿಂಪಲ್ ಆಗಿ ಬೆಳಿಗ್ಗೆ ಒಂದು ತಾಮ್ರ ತಮ್ಗೆಯಲ್ಲಿ ನೀರು ತಗೊಳ್ಳಿ, ಅದಕ್ಕೊಂದಿಷ್ಟು ಬೆಲ್ಲ ಹಾಕ್ಬಿಟ್ಟು ಓಂ ಭಾಸ್ಕರಾಯ ನಮಃ ಅಂತ ಪ್ರತಿದಿನ ಈ ತಿಂಗಳು ಶುರುವಿನಿಂದ ಮುಗಿಯೋವರೆಗೂ ಮಾಡ್ಕೊಂಡು ಬನ್ನಿ. ಅದ್ಭುತವಾದ ರಿಸಲ್ಟ್ ಇದೆ. ಧನ್ಯವಾದಗಳು.